ನನ್ನತ್ತ ಕಂಡಾರಿಲ್ಲ ಗಡ 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 ಗುಡು 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 ಮನಿಗೆ ತಕ್ಕ ಮಗನೆಂಬ ಮಮಕಾರ ಹೆತ್ತ ಕೆರಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು 10 ಮನಿಗಳು ಮುರಿಯುವ ಕುತಂತ್ರಗಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ. ಅವರ ರಕ್ತವನ್ನು ಹಂಚಿಕೊಂಡು ಬಂದಿರುವ ಈ ಮಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ ಕಂಡ ಕಂಡರ ಯೌವನದ ಹೆಣ್ಣಗಳು. ಹೆತ್ತವರಿಗೂ ಹೆತ್ತ ಮಗನಿಗೆ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಾಂತೇಶನ ಮಡವಿನಲ್ಲಿ ವಿಷಕಂಠ. ಮನದಿಚ್ಛದಂತೆ ನಡೆದರೆ ಮಾಂತೇಶ, ನನ್ನಿಚ್ಛವನ್ನು ತಿರಸ್ಕರಿಸಿದರೆ ಅವರ ಬಾಳಿನಲ್ಲಿ ನುಚ್ಚು ನೂರಾಗುವುದು ಯಾವ ಸಂದೇಹವೂ ಇಲ್ಲ. ಏನಮ್ಮ? ಮುಂಜಾನೆಯಿಂದ ಮನೆಯಲ್ಲೇ ಕಾಳ್ತಾ ಇಲ್ಲ, ಎಲ್ಲಿ ಹೋಗಿದ್ದೆ ನೀನು? ಅಮ್ಮ, ಮನೆಯಲ್ಲಿ ಕಾಲು ಕಳೆಯಲು ನನಗೆ ತುಂಬಾ ಬೇಜಾರಾಗಿದೆ. ಆದ ಕಾರಣ ಸ್ನೇಹಿತರನ್ನು ಹುಡುಗಲು ಹೊರಗಡೆ ಹೋಗಿದ್ದೇನಮ್ಮ. ಅಲ್ಲ ಮಾಂತೇಶ, ನೀನು ಊರಿಗೆ ಬರೋದೇ ಅಪರೂಪ. ಬೆಂಗಳೂರಿಂದ ಇಲ್ಲಿಗೆ ಬಂದವನು 4 ದಿನ 4 ತಾಸು ಕೂಡ ಈ ಮನೆಯಲ್ಲಿ ಇರೋದಿಲ್ಲ. ಮಾತಿಗೂ ನಿಮ್ಮ ತಂದೆಯವರು ಮಾಂತೇಶ ಮಾಂತೇಶ ಅಂತ ಕೂಗ್ತಾ ಇರ್ತಾರೆ. ನೀ ನೋಡಿದ್ರೆ ಮನೆಯಲ್ಲೇ ಇರೋದಿಲ್ಲ. ಇವತ್ತೊಂದು ದಿನ ಆದ್ರೂ ನೀ ಮನೆಯಲ್ಲಿ ಇರ್ಲೇಬೇಕು. ತೆಗೆದುಕೋ ಹಾಲನ್ನ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸದಂತೆ ನನಗೆ ಹಾಲು ಕುಡಿಸಲು ಬಂದಿಯಲ್ಲ ಅಮ್ಮ. ಈಗ ನಾನು ನಿಮ್ಮ ಚಿಕ್ಕ ಮಗು ಮಾಂತೇಶ ಅಲ್ಲಮ್ಮ, ಬೆಳೆದ ನಿತ್ತ ಪ್ರಾಪ್ತ ವಯಸ್ಸಿಗೆ ಬಂದ ಮಗ ನಾನಮ್ಮ. ಮಗು ಮಾಂತೇಶ, ನೀನು ಎಷ್ಟು ದೊಡ್ಡವನಾದ್ರೂ ದೊಡ್ಡ ಹುದ್ದೆಯಲ್ಲಿದ್ರು ನೀನು ನಮಗೆ ಚಿಕ್ಕವನೇ ಕಣೋ. ನೀನು ಮೊದಲು ಮದುವೆ ಇದ್ದಾಗ ಚಿಕ್ಕ ಕೂಸಾದಾಗ ಚಕ್ಕದಾಗಿ ಬೆಳೀಲಿ ಅಂತ ದಿನನಿತ್ಯ ನಿನಗೆ ಹಾಲು ಕುಡಿಸ್ತಾ ಇದ್ವಿ. ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ಈಗಲಾದ್ರೂ ನೀನು ಮನೆಯಲ್ಲಿದ್ದಾಗ ಒಮ್ಮೆ ಹಾಲನ್ನ ಕುಡಿದು ಚೆನ್ನಾಗಿ ಬೆಳಿಬೇಕೆಂಬುದೇ ನನ್ನ ಆಸೆ. ಅದು ಅಲ್ಲದೆ ಹೆತ್ತವಳ ಕೈಯಿಂದ ಹಾಲು ಕುಡಿದ್ರೆ ಕೆಡಕಲ್ಲು ಅಪ್ಪ. ತೆಗೆದುಕೋ ಹಾಲನ್ನ. ಅಮ್ಮ, ತಿಳಿತಮ್ಮ ನಿನ್ನ ಆಜ್ಞೆ. ನಾನು ಈ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೇ ಹೊರಗೆ ಹೋಗುತ್ತೀನಿ. ಆಯ್ತು ತಾರಮ್ಮ ಹಾಲು. ಅಮ್ಮ ನನ್ನಿ ಜನ್ಮ ನಿನ್ನ ವರದಾನಮ್ಮ. ಅಮ್ಮ ನಿನ್ನ ಯಾರು ಸಮ, ನನ್ನ ಜಗ ನೀನೆಯಮ್ಮ. ನಿನ್ನ ದಾರಿ ಸದಾ ನನ್ನ ಒಳಗೆ ಸದಾ ನೆಲದ ಮೀರಿದೆಯಮ್ಮ. ಅಮ್ಮ ನನ್ನಿ ಜನ್ಮ ನಿನ್ನ ವರದಾನಮ್ಮ. ಅಮ್ಮ, ನಿನ್ನೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಯ್ತು. ಅಮ್ಮ,
ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡಿದ್ದಾರೆ ನಮ್ಮ. ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ಅವರು ತಪ್ಪು ತಿಳಿದುಕೊಳ್ಳುವುದು. ನೀನು ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮನೆಯಲ್ಲೇ ಇರಲಿಲ್ಲ. ನೀನು ಕುಡಿದು ಜೋಲು ಹೊಡೆಯುತ್ತಾ ಬಂದಿ. ನಿಲ್ಲೋದಕ್ಕೂ ನಿನಗೆ ತ್ರಾಣ ಇರಲಿಲ್ಲ. ನಾನೇ ಕೈ ಹಿಡಿದು ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದೆ. ಅಲ್ಲ ಕಣು, ನಿನ್ನ ಘನತೆಯ ಅರಿವು ಕೂಡ ನಿನಗೆ ಉಳಿದಿರಲಿಲ್ಲ ಅಲ್ಲ. ಅದು ನಿಮ್ಮ ತಂದೆಯವರ ಕಣ್ಣಿಗೆ ನೀನು ಮಾಡಿದ ತಪ್ಪು ಕಣ್ಣಿಗೆ ಬೀಳಲಿಲ್ಲಲ್ಲ ಅನ್ನೋದು ನನ್ನ ಪುಣ್ಯ ಅಂತ ತಿಳಿದುಕೊಂಡಿದ್ದೀನಪ್ಪ ನಾನು. ಅಮ್ಮ, ಹೌದು ಮಾಂತೇಶ, ಹೆತ್ತ ಕಳ್ಳಿನ ತಾಯಿಯಾಗಿ ನೀನು ಮಾಡಿದ ತಪ್ಪನ್ನ ನಾನು ನುಂಗಿಕೊಳ್ತೇನೆ. ಆದ್ರೆ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗನಾದ ನೀನು 10 ಜನ ಹೊಗಳುವಂತ ಮಗನಾಗಬೇಕೇ ಹೊರತು ಹೀನ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರದು. ಈ ಚಿಕ್ಕ ವಯಸ್ಸಿನಲ್ಲೇ ಸೇದುವುದು, ಕುಡಿಯುವುದು, ಜೂಜಾಡುವುದು ಮಾಡುತ್ತಾ ಹೋದ್ರೆ ನಾಳೆ ನಿನ್ನ ಜೀವನ ಅಧಪತನಕ್ಕೆ ಈಡಾಗುತ್ತದೆ. ಇದು ಸತ್ಯ. ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ. ಅಮ್ಮ, ಏನು ಹೇಳ್ತಾ ಇದೀಯ ನೀನು? ಅಂತ ತಪ್ಪು ನಾನೇನು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯೋದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರನ್ನು ನಾವು ಕುಡಿಯೋದು ಇದೇನು ತಪ್ಪಲ್ಲವೇ? ಹಾಗಂತ ನೀನ್ ತಿಳಿದುಕೊಂಡಿದ್ದೀಯಾ? ನಾವು ತಿಳಿದುಕೊಳ್ಬೇಕಲ್ಲಪ್ಪ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ಯಾರು ತಪ್ಪು ಮಾಡೋದಿಲ್ಲ. ಅಕಸ್ಮಾತ್ ತಪ್ಪು ಮಾಡಿದವರು ಈ ಸ್ಥಾನದಲ್ಲೇ ನಿಲ್ಲುವುದೇ ಇಲ್ಲ. ತಪ್ಪು ಮಾಡಿದ್ದೇ ನಿಜವಾದ್ರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು ತಪ್ಪು ಮಾಡಬೇಡ ಅಂತ ಹೇಳ್ತಾ ಇದ್ದೇನೆ. ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ದೇ ನಿಜವಾದ್ರೆ ನಿನ್ನ ಬಾಳು ದುರಂತವಾಗುತ್ತದೆ. ಎಚ್ಚರವಿರಲಿ. ತಿಳಿತಮ್ಮ, ಹೆತ್ತವರ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಕ್ಕೆ ಶಿಕ್ಷೆ ನೀಡದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನಿಗೆ 4 ಬಾರಿಸಿ ಬಿಡು. ಮಾಂತೇಶ, ಏನಪ್ಪ ನೀನು? ನೋಡು, ನಮಗೆ ಇರೋನು ನೀನೊಬ್ಬನೇ ಮಗ. ಗಂಡಂದ್ರು ನೀನೇ, ಹೆಣ್ಣಂದ್ರು ನೀನೇ. ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ನೀನೇ ಕಣ್ಣು ಅಂತ ತಿಳಿದುಕೊಂಡಿದ್ದೀವಿಯಪ್ಪ ನಾವು. ಯಾವಾಗಲೂ ನ್ಯಾಯ, ನೀತಿ, ಧರ್ಮದಿಂದ ನಡೆಯಬೇಕೆಂಬುದೇ ನಮ್ಮ ಆಸೆ. ಹೆತ್ತವಳಾದ ನಾನು ನೀನೇನೇ ತಪ್ಪು ಮಾಡಿದ್ರು ಸಹಿಸಿಕೊಳ್ತೇನೆ. ಆದ್ರೆ ನಿಮ್ಮ ತಂದೆ ಹಾಗಲ್ಲ. ಕೊಲೆಗಾರರನ್ನ ಕಂಡ್ರೆ ಕೆಂಡವನ್ನೇ ಕಾರುತ್ತಾರೆ. ಇನ್ನು ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲನ್ನೇ ಕತ್ತರಿಸುತ್ತಾರೆ. ಇನ್ನು ಮೋಸಗಾರನ ಕಂಡ್ರೆ ಅವರ ಪ್ರಾಣವನ್ನೇ ತೆಗೆದು ಹಾಕುತ್ತಾರೆ. ಅಂತವರ ಮಗನಾದ ನೀನು ಕೂಡ ನ್ಯಾಯದಿಂದ ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಪ್ಪ ನಾನು. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇಂಥ ತಪ್ಪು ಮತ್ತೆ ನಾನು ಎಂದೂ ಮಾಡಲಾರೆ. ಇದೇ ನನ್ನ ಕೊನೆಯ ಮಾತಮ್ಮ. ಅಮ್ಮ, ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು. ಅಪ್ಪನ ಕೈಯಿಂದ 10,000 ರೂಪಾಯಿ ಸಿಗುತ್ತಮ್ಮ. 10,000 ಬೇಕಪ್ಪ. ನೀನು 20,000 ರೂಪಾಯಿ ತೆಗೆದುಕೊಂಡು ಹೋಗು. ಆದ್ರೆ ಚೆನ್ನಾಗಿ ಬುದ್ಧಿವಂತನಾಗಿ ಬೆಳಿಬೇಕು ಅಷ್ಟೇ. ಏನು ಮಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿದ್ದೀರಲ್ಲ? ಏನಿಲ್ಲ ರೀ, ಮಾಂತೇಶ್ ಏನೋ ಬೆಂಗಳೂರು ಹೋಗ್ತಾ ಇದ್ದಾನಂತೆ. ಅವನಿಗೆ ಒಂದು 10,000 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾನೆ ಅಷ್ಟೇ. ಮಾದೇವಿ, ನಿನ್ನ ಮಗನಿಗೆ 10,000 ರೂಪಾಯಿ ಕೊಡುವುದಕ್ಕೆ ನನ್ನ ಕೇಳಬೇಕೆ? 10,000 ಏಕೆ, 50,000 ಕೊಟ್ಟು ಕಳಿಸು, ನನ್ನ ಅಭ್ಯಂತರವೇನಿಲ್ಲ. ಆದರೆ ಮಾಂತೇಶ, ನಿನ್ನಲ್ಲಿ ಒಂದು ಕೇಳುವುದು ಮಾತಿದೆ. ಏನು ಹೇಳಿ ಅಪ್ಪಾಜಿ, ನಿಮ್ಮ ಮಾತು ಯಾವತ್ತು ತಪ್ಪುವುದಿಲ್ಲ ಈ ಮಹಾಂತೇಶ.
ನೋಡು ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳಂತಿರಬೇಕು. ಸ್ವಚ್ಛವಾದ ಇತ್ಲೆಗಳ ಕಿಚ್ಚಿನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ, ಚಂದನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತವರ ಕರಳಿನ ಪ್ರೀತಿ ಯಾವ ಕಳಂಕ ತರದಂತೆ ಈ ಮಾದೇಶ್ವರನ ಶಿಖರವನ್ನೇರಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ನಿಮ್ಮ ಆಶೀರ್ವಾದದಿಂದ ಸದಾ ಬದುಕುತ್ತೇನೆಂತ ಅಪ್ಪಾಜಿ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ನಿನ್ನನ್ನು ನಂಬುತ್ತೇವೆ ರುದ್ರ. ಮಾಂತೇಶ, ಹೆತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನ ನಂಬಬೇಕು ನಾವು? ನಮ್ಮ ಮಾತಿನಿಂದ ನಿನ್ನ ಮನಕ್ಕೆ ಸ್ವಲ್ಪ ನೋವಾಗಿರಬಹುದು, ಆದರೆ ನಾನು ಯಾಕೆ ಈ ಮಾತನ್ನು ಹೇಳುತ್ತೀವೆನೆಂಬುದು ನಿನಗೆ ಗೊತ್ತೇ? ಹೆತ್ತವರ ಆಶೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ, ಕಾಳು ಕಿಡಿ ಎಂಬ ಪ್ರೀತಿ ಪ್ರೇಮದ ವಾತ್ಸಲ್ಯಗಳನ್ನು ತುಂಬಿ, ಬುದ್ಧಿ ಎಂಬ ಬೇಲಿನಲ್ಲಿ ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಲಿ ಎಂದು ಆಶೆ ಹೊತ್ತು ಕೂತಿದ್ದೇನೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕುವ ರಣ ಹದ್ದು ಆಗಬಾರದೆಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ತಿಳಿದುಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ರಣಹದ್ದು ಕುಕ್ಕುವ ಅಲ್ಲ, ಶಿವಶರಣ ಮಠದಲ್ಲಿ ಪಾಠ ಪಠಿಸುವ ಅರಗಿಣಿಯ ನಾನು. ಅಪ್ಪಾಜಿ, ನೀವೇ ಕಾಯ್ದು ನೋಡಿ, ಈ ಹಕ್ಕಿ ಕುಕ್ಕುವುದೋ ಹೆತ್ತ ಕರಳಿಗೆ ಕೀರ್ತಿ ತರುವುದು. ಅಮ್ಮ, ನಾನು ಹೋಗಿ ಬರ್ತೀನಮ್ಮ. ನಮಸ್ಕಾರ ರೀ ಅಪ್ಪ ದಣಿ. ಇಲ್ಲ ರುದ್ರ, ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ. ಮತ್ತೆ ಸಮಯ ಸಿಕ್ಕಾಗ ನಾನು ಬರ್ತೀನಿ ರುದ್ರ. ರುದ್ರ, ಒಳಗಡೆ ಸುಟ್ಕೇಶವಿದೆ, ಅದರಲ್ಲಿ 10,000 ತೆಗೆದು ಮಾಂತೇಶನ ಸುಟುಗಸಲ್ಲಿ ಇಟ್ಟಬಿಡು. ಆಯ್ತ್ರಿ ಅಪ್ಪ ದಣಿ, ತೆಗೆದುಕೊಂಡು ಬರ್ತೀನಿ ಅಪ್ಪ. ನೀನು ಬೆಂಗಳೂರಿಗೆ ಹೋದ್ಮೇಲೆ ಆಗಾಗ ನಾವು ಫೋನ್ ಮಾಡ್ತಾ ಇರ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ನಿನ್ನ ಆರೋಗ್ಯ ಕಡೆ ಲಕ್ಷ್ಯ ಇರ್ಬೇಕು. ನಿಮ್ಮಮ್ಮನಿಗೆ ನಾನು ಕೇಳಿದೆ ಅಂತ ಹೇಳು, ಮರಿಬೇಡ. ಮಾಂತೇಶಪ್ಪ, ಬೆಂಗಳೂರಾಗ ನನ್ನ ಮಗಳು ಸಹ ಅಲ್ಲೇ ಓದ್ತಾಳ್ರಿ. ನೀವೊಂದು ಸ್ವಲ್ಪ ಭೇಟಿಯಾಗಿ ನಾವೆಲ್ಲರೂ ಆರಾಮಿದ್ದೀರಂತ ಹೇಳ್ತೀರನ್ರಿ ಅಪ್ಪ? ರುದ್ರ, ಬೆಂಗಳೂರಿನಲ್ಲಿ ಯಾವ ಕಾಲೇಜು ಎಲ್ಲಿದ್ದಾಳಂತ ಹುಡುಕಬೇಕು. ಹಾ ರುದ್ರ, ನಿನ್ನ ಮಗಳದ ವಿಳಾಸ ನಿನ್ನ ಹತ್ತಿರ ಇದೆಯಾ, ಇಲ್ಲ ಅವಳ ಫೋನ್ ನಂಬರ್ ಇದೆಯಾ? ಇಲ್ರಿ ಅಪ್ಪ, ನನ್ನ ಮಗಳ ವಿಳಾಸ ನನ್ನ ಹತ್ತಿರ ಅದರಪ್ಪ, ಕೊಡ್ತೀನಿ ತಡ್ರಿ ದಣ್ಣರ.
ಅಪ್ಪವ್ರ ಮರ್ತ್ ಮನ್ಯಾಗ ಬಿಟ್ಟು ಬಂದಿನ್ರಿ ಅಪ್ಪ. ಇನ್ನೊಮ್ಮೆ ಬರಾಗ ತಪ್ಪದೇ ತರ್ತೀನ್ರಿ ಅಪ್ಪ. ಅಪ್ಪವ್ರ ನಡ್ರಿ, ನಾನು ಬಸ್ ಸ್ಟ್ಯಾಂಡ್ ತನಕ ಬರ್ತೀನಿ, ನಿಮಗೆ ಬಿಟ್ಟು ಬರ್ತೀನಿ. ನಡ್ರಿ ಅಪ್ಪವ್ರ, ಹೋಗನ್ರಿ. ಮಾದೇವಿ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಿಡಿಸುವ.